ಜೀವನ್ ಮರಣದ ನಡುವೆ ಹೋರಾಟವನ್ನು ನಡೆಸಿದಂತಹ ಬಾಲಕ ಅನಂತ್ ನಿನ್ನೆ ಮಧ್ಯಾಹ್ನ 12:30 ಸುಮಾರಿಗೆ ಮೃತಪಟ್ಟಿರತಕ್ಕಂಥದ್ದು ಕೆಪಿಟಿಸಿಎಲ್ನ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಒಂದು ಘಟನೆ ಸಂಭವಿಸಿದೆ ಅಂತೇಳಿ ಅಲ್ಲಿರ್ತಕ್ಕಂಥ ಸ್ಥಳೀಯರು ಕೂಡ ಆರೋಪವನ್ನು ಮಾಡ್ತಿರ್ತಕ್ಕಂಥದ್ದು. ನಿನ್ನೆ 12:30ಕ್ಕೆ ಆತ ಮೃತಪಟ್ಟಿದ್ರು ಕೂಡ KR ಪುರಂ ಪೊಲೀಸರು ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಷ್ಟರ ಮಟ್ಟಿಗೆ ನಿರ್ಲಕ್ಷ್ಯತೆಯನ್ನು ವಹಿಸಿದ್ದಾರೆ ಅನ್ನೋದನ್ನು ಗಮನಿಸಬಹುದಾಗಿದೆ. ಇದೀಗ ಪೊಲೀಸರು KR ಪುರಂನಿಂದ 24 ಗಂಟೆಗಳ ಬಳಿಕ ಈಗ ವಿಕ್ಟೋರಿಯಾ ಆಸ್ಪತ್ರೆಗೆ ಆಗಮಿಸಿರ್ತಕ್ಕಂಥದ್ದು. ಇದೀಗ ವಿಕ್ಟೋರಿಯಾ ಆಸ್ಪತ್ರೆಯ ಶವಾಗಾರದಲ್ಲಿ ಬಾಲಕ ಅನಂತ್ನ ಮರಣೋತ್ತರ ಪರೀಕ್ಷೆಗೆ ಈಗ ಮುಂದುವರೆದಿರ್ತಕ್ಕಂಥದ್ದು. ಹಿರಿಯ ಪೊಲೀಸ್ ಅಧಿಕಾರಿಗಳು KR ಪುರಂ ಪೊಲೀಸರಿಗಿನ ಪ್ರಶ್ನೆ ಮಾಡಿದಂಥ ಬಳಿಕ ಇದೀಗ ಆಗಮಿಸಿರ್ತಕ್ಕಂಥದ್ದು. ಈ ಮಟ್ಟಿಗಿನ ನಿರ್ಲಕ್ಷ್ಯ ಪೊಲೀಸರದ್ದು ಯಾಕೆ ಅನ್ನೋದು ಕೂಡ ಪ್ರಶ್ನೆ ಮಾಡಬೇಕಾಗಿದೆ. ಇರ್ತಕ್ಕಂಥ ಸ್ಥಳೀಯರು ಆರೋಪವನ್ನು ಮಾಡ್ತಿದ್ದಾರೆ. ಏನವರ ಆರೋಪ ಅವ್ರನ್ನ ಕೇಳೋಣ ಬನ್ನಿ. ಸರ್, ನಿನ್ನೆ 12:30ಗೆ ಮಗು ಮೃತಪಟ್ಟಿದೆ. ಪ್ರಕರಣ 5 ದಿನಗಳಾದರೂ ಕೂಡ ಇನ್ನೂ ದಾಖಲಾಗಿಲ್ಲ. ಪೊಲೀಸರ ವರ್ಷನ್ ಏನಾಗಿರ್ತಕ್ಕಂಥದ್ದು, ಯಾಕೆ ಪ್ರಕರಣ ದಾಖಲಿಸಲಿಕ್ಕೆ ವಿಳಂಬ? ಸರ್, ನಿನ್ನೆ 8:00ವರೆಗೆ ಮಾಡ್ತಾರೆ. ಅದು ನಿನ್ನೆ 12:00ವರೆಗೆ ಮೃತಪಟ್ಟಾದ್ಮೇಲೆ ನಾವು ಸಂಬಂಧಿಕರು ಯಾರಾದರೂ ಪರವಾಗಿಲ್ಲ ಅಂತ ಕರ್ಕೊಂಡೋಗಿರ್ತೀವಿ. ಆದರೆ ಅವ್ರೇನು ಮಾಡ್ತಾರೆ, ತಾಯಿನೇ ಬರಬೇಕು ಅಂತ ಹೇಳ್ತಾರೆ. ತಾಯಿ ಬಂದು ಎಲ್ಲ ಆಗೋಷ್ಟೊತ್ತು 9:20 ಆಗುತ್ತೆ. ಬೆಳಗ್ಗೆಯಿಂದನೂ ಅದೇನೋ ಸೋಕೋ ಟೀಮ್ ಬರುತ್ತೆ ಸರ್. ಸೋಕೋ ಟೀಮ್ ಆದ್ಮೇಲೆ ನಾವು ಸ್ಥಳ ಪರಿಶೀಲನೆ ಮಾಡಿದಾದ್ಮೇಲೆ ಇಲ್ಲಿಗೆ ಬರ್ತೀನಿ ಅಂತಾರೆ. ಬೆಳಗ್ಗೆ 9 ಗಂಟೆಗೆ ನಾವೆಲ್ಲ ಕಾಯ್ತಾ ಇರ್ತೀವಿ. 9 ಗಂಟೆಗೆ ಬರೋಲ್ಲ. ಅದು 10:30 11 ಗಂಟೆಗೆ ಬರ್ತಾರೆ. 11 ಗಂಟೆ ಆದ್ಮೇಲೆ 12:00ವರೆಗೆ ಮುಗೀತದೆ. ನಾವೆಲ್ಲ ಇಲ್ಲಿಗೆ ಬರ್ತೀವಿ. ಬಂದಾದ್ಮೇಲೆ ಈಗ ಬಂದಿದ್ದಾರೆ ಸರ್. ಏನಕ್ಕೆ ಹಿಂಗೆ ವಿಳಂಬ ಮಾಡ್ತಾ ಇದ್ದಾರೆ ನಮಗಂತೂ ಗೊತ್ತಿಲ್ಲ. ಈಗ ಸಂಬಂಧಪಟ್ಟಂಗೆ KPTCL ಆಗಲಿ KPL ಆಗಲಿ ಮತ್ತು ಯಾರೂ ಅಷ್ಟೇ ಸರ್ ಬಂದು ನೋಡ್ತಾ ಇಲ್ಲ ಸರ್. ಈಗಾಗಲೇ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ದೂರನ್ನು ಕೊಟ್ಟಿರ್ತಕ್ಕಂಥ ಪ್ರಮುಖವಾಗಿ ಅನಧಿಕೃತ ಕಟ್ಟಡ ನಿರ್ಮಾಣ ಮಾಡಿದ್ದಾರೆ. ಎರಡನೇದಾಗಿ KPTCLನಿಂದ ಹೈಟೆನ್ಷನ್ ವೈರ್ ಹಾದು ಹೋಗಿದೆ. ಬೆಸ್ಕಾಂ ಸಿಬ್ಬಂದಿ ಕೂಡ ಅದಕ್ಕೆ ಕರೆಕ್ಷನ್ ಕೂಡ ಕೊಟ್ಟಿದ್ದಾರೆ. ಯಾರ ಮೇಲೆ ದೂರನ್ನು ದಾಖಲು ಮಾಡಿರೋದು ಸರ್? ಈಗ ಬಿಲ್ಡಿಂಗ್ ಓನರು ಅನಧಿಕೃತವಾಗಿ ಇಲ್ಲಿಗಲ್ ಬಿಲ್ಡಿಂಗ್ ಕಟ್ಟಿರೋದ್ರಿಂದ A1 ಆಗಿ ಅವ್ರ ಮೇಲೆ ಒಂದು ಕೇಸ್ ದಾಖಲಾಗಿರ್ತದೆ. ಆಮೇಲೆ KPTCL ಅವ್ರ ಮೇಗೂ ಮಾಡಿದಿರಿ, BBMP ಅಧಿಕಾರಿಗಳ ಮೇಗೂ ಮಾಡಿದಿರಿ, ಬೆಸ್ಕಾಂ ಅಧಿಕಾರಿಗಳ ಮೇಗೂ ಮಾಡಿದಿರಿ ಸರ್. ಬೆಸ್ಕಾಂ ಅಧಿಕಾರಿಗಳು ಸರ್ವಿಸ್ ಕೊಡಬೇಕಾದ್ರೆ ಆ್ಯಕ್ಚುಲಿ ಅವ್ರು ಸ್ಥಳ ಪರಿಶೀಲನೆ ಮಾಡಬೇಕು. ಅವ್ರು ಸ್ಥಳ ಪರಿಶೀಲನೆ ಮಾಡಿಲ್ಲ. ಸ್ಥಳ ಪರಿಶೀಲನೆ ಮಾಡ್ದೇ ಅವರು ಸರ್ವಿಸ್ ಕೊಟ್ಟಿರೋದು ಒಂದು ತಪ್ಪು. ಮತ್ತು BBMP ಅವರು ಅದು ಕಟ್ತಾ ಇರಬೇಕಾದ್ರೆ ಅನಧಿಕೃತ ಕಟ್ಟಡ ಕಟ್ಟಬೇಕಾದ್ರೆ ಒಂದೊಂದು ವಾರ್ಡ್ಗೆ ಒಬ್ಬೊಬ್ಬರು ಇಂಜಿನಿಯರಿಗೆ ಅವ್ರಿಗೂ ಲಕ್ಷಾಂತರ ರೂಪಾಯಿ ಸಂಬಳ ಕೊಟ್ಬಿಟ್ಟು ನಿಲ್ಲಿಸಿದ್ದಾರೆ. ಲಕ್ಷಾಂತರ ರೂಪಾಯಿ ಸಂಬಳ ಕೊಟ್ಟರು ಅವರು ಇದೇ ಹೈಟೆನ್ಷನ್ ವೈರ್ನ ತಂತಿಯಿಂದಾಗಿ ಇನ್ನೊಂದು ಕೂಡ ಪ್ರಕರಣ ನಡೆದಿತ್ತು ಹಿಂದೆ ಅಂತ ಹೇಳಿದ್ರಿ. ಯಾವಾಗ ಆಗಿತ್ತು? ಅದ್ರ ಬಗ್ಗೆ ದೂರು ದಾಖಲಾಗಿತ್ತು ಸರ್. ಅದ್ರ ಬಗ್ಗೆ ಆಂಧ್ರ ಮೂಲದವರು ದೂರು ಕೂಡ ದಾಖಲೆ ಮಾಡಿಲ್ಲ. ಅವ್ರ ಕಡೆಯಿಂದನೇ ನಮಗೇನು ಕೇಸ್ ಬೇಡ ಅಂತ ಹೇಳ್ಬಿಟ್ಟು ಬರ್ಸ್ಕೊಂಡು ಆ ದೂರು ದಾಖಲೆ ಮಾಡಿದ್ರೆ ಅವ್ರ ಬಾಡಿನ ಹಸ್ತಾಂತರ ಮಾಡಿ. ಘಟನೆ ಏನಾಗಿತ್ತು ವೈರ್? ಸರ್, ಇದೇ ಥರ ಹೈಟೆನ್ಷನ್ ವೈರ್ ಕೆಳಗಡೆ ಕಾಮಗಾರಿ ನಡೀತಾ ಇರ್ತದೆ. ಅದೇ ಥರ ಬಿಲ್ಡಿಂಗ್ ಕಟ್ತಾ ಇರ್ತಾರೆ. ಗಾರೆ ಮೇಸ್ತ್ರಿ ಒಬ್ಬನು ಕಬ್ಬಣ್ಣದು ಒಂದು ರಾಡ್ ಬರುತ್ತಲ್ಲ, ಅದನ್ನ ಎತ್ಬಿಟ್ಟು ಹಿಂಗೆ ಹಾಕ್ಬೇಕಾದ್ರೆ 4 ಅಡಿ ಮೇಲೆ ಎಳ್ಕೊಂಬಿಡುತ್ತಂತೆ. ಅದು 4 ಅಡಿಯಿಂದ ಎತ್ತಿದ್ದಾನೆ. ಅದನ್ನು ಎಳ್ಕೊಂಬಿಟ್ಟು ಮೇಲಕ್ಕೆ ಅಲ್ಲೇ ಸ್ಪಾಟಲ್ಲೇ ಇದಾಗ್ತಾನೆ ಸರ್. ಇವನಾದ್ರೂ 4 ಡೇಸ್ ಬದುಕಿದ್ದ ಮಗು. ಬಟ್ ಅವರು ಮಾತ್ರ ಸ್ಪಾಟಾಗಿ ಇಮಿಡಿಯೇಟ್ ಸತ್ತೋಗ್ಬಿಡ್ತಾರೆ ಸರ್. ಬಟ್ ಇವತ್ತು ಒಂದು ಘಟನೆ ಸ್ಥಳೀಯರು ಆರೋಪವನ್ನು ಮಾಡ್ತಿರ್ತಕ್ಕಂಥ ಒಂದು ಹಿಂದೆ ಕೂಡ ಇದೇ ರೀತಿಯ ಪ್ರಕರಣ, ಇದೇ ಹೈಟೆನ್ಷನ್ ವೈರ್ ತಂತಿಯಿಂದಾಗಿ ಘಟನೆ ಸಂಭವಿಸಿದ್ರು ಕೂಡ ಆಗಲೂ ಕೂಡ ಯಾವುದೇ ರೀತಿಯ ದೂರು ದಾಖಲಾಗಿರಲಿಲ್ಲ. ಇದೀಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 4ರಿಂದ 5 ದಿನಗಳ ಕಾಲ ಜೀವನ್ ಮರಣದ ನಡುವೆ ಹೋರಾಟವನ್ನು ನಡೆಸಿದಂತಹ ಬಾಲಕ ಅನಂತ್ ಮೃತಪಟ್ಟಿದ್ದಾನೆ. ಇಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ ಕಂಡು ಬಂದಿರತಕ್ಕಂಥದ್ದು. BBMP ಕಟ್ಟಡವನ್ನು ನಿರ್ಮಾಣ ಮಾಡಬೇಕಾದ್ರೆ ಕಟ್ಟಡ ಕಾಮಗಾರಿಗೆ ಅನುಮತಿಯನ್ನು ನೀಡಬೇಕಿರುತ್ತೆ. ಆದಾಗ್ಯೂ ಕೂಡ ಅನಧಿಕೃತ ಕಟ್ಟಡ ನಿರ್ಮಾಣ ಆಗುತ್ತೆ. ಆ ನಂತರದಲ್ಲಿ ಯಾವುದೇ ರೀತಿಯ ಪರಿಶೀಲನೆ ಕೂಡ ಮಾಡದೆ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ನಿರ್ಲಕ್ಷ್ಯವನ್ನು ವಹಿಸಿ KPTCLನ ಅಧಿಕಾರಿಗಳಾಗಿರ್ಬೋದು, ಬೆಸ್ಕಾಂನ ಅಧಿಕಾರಿಗಳು ವಿದ್ಯುತ್ ಸಂಪರ್ಕವನ್ನು ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಲೇ ಸಾವು ಸಂಭವಿಸಿದೆ ಅಂತೇಳಿ ಇಲ್ಲಿರ್ತಕ್ಕಂಥ ಸ್ಥಳೀಯರು ಆರೋಪವನ್ನು ಮಾಡ್ತಿರ್ತಕ್ಕಂಥದ್ದು.